ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್, ನೀವು ನೋಡ್ತಾ ಇದ್ರ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಅಪ್ಡೇಟ್ ನಂಬರ್ 1 ಏನಪ್ಪಾ ಅಂತಂದ್ರೆ, ರಾಜಸ್ಥಾನ್ ರಾಯಲ್ಸ್ ಇದೀಗ ತಮ್ಮ 4 ಆಟಗಾರನಾದ್ರೆ ರಿಟರ್ನ್ ಮಾಡಿಕೊಂಡಿದೆ. ಆ 4 ಆಟಗಾರ ಯಾರ್ಯಾರಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್, ಯಶಸ್ವಿ ಜೈಸ್ವಾಲ್ ಮತ್ತು ಜಾಸ್ ಬಟ್ಲರ್ ಮತ್ತು ರಿಯಾನ್ ಪರಾಗ್ ಆದ್ರೆ ರಿಟರ್ನ್ ಮಾಡಿಕೊಂಡಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಈ ಬಾರಿ ಯಾವುದೇ ಒಬ್ಬ ಬಾಲರ್ನಾದ್ರೆ ಇಟ್ಕೊಂಡಿಲ್ಲ ಮತ್ತು ಎಲ್ಲ ಬಾಲರ್ನಾದ್ರೆ ರಿಲೀಸ್ ಮಾಡಿದೆ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಇದು ಮೆಗಾ ಆಕ್ಷನ್ ಆಗಿರುವ ಕಾರಣದಿಂದಾಗಿ ರಾಜಸ್ಥಾನ್ ರಾಯಲ್ಸ್ ಅವರು ಈ ಬಾರಿ ಹೊಸದಾಗಿ ಎಲ್ಲ ಆಟಗಾರನಾದ್ರೆ ಖರೀದಿ ಮಾಡ್ಬೇಕಾದ್ರೆ ಪ್ಲಾನ್ ಹಾಕಿದಾರೆ ಅಂತಾನೆ ಹೇಳ್ಬೇಕು. ಈ ಬಾರಿ ಯಾರ್ಯಾರ ರಿಲೀಸ್ ಮಾಡಿದಾರಪ್ಪ ರಾಜಸ್ಥಾನ್ ರಾಯಲ್ಸ್ ಅಂತ ನೋಡ್ತಾದ್ರೆ, ಆರ್ ಅಶ್ವಿನ್ ಅಂದ್ರೆ ರವಿಚಂದ್ರನ್ ಅಶ್ವಿನ್ ಮತ್ತು ಯಜುವೇಂದ್ರ ಚಾಹಲ್, ಟ್ರೆಂಟ್ ಬೋಲ್ಟ್ ಮತ್ತು ಆವೇಶ್ ಖಾನ್ ಮತ್ತು ನಮ್ಮ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರನ್ನು ಕೂಡ ರಿಲೀಸ್ ಮಾಡಿದ ಅಂತಾನೆ ಹೇಳ್ಬೇಕು. ಈ ಬಾರಿ ರಾಜಸ್ಥಾನ್ ರಾಯಲ್ಸ್ ಟ್ರೆಂಟ್ ಬೋಲ್ಟ್ ಹಿಡ್ಕೊಂಡು 5 ಜನ ಮೇನ್ ಬೌಲರ್ಸ್ ನಾದ್ರೆ ರಿಲೀಸ್ ಮಾಡಿಕೊಂಡಿದೆ. ಇನ್ನು ಅಪ್ಡೇಟ್ ನಂಬರ್ 2 ನೋಡ್ತಾದ್ರೆ, ರವಿಶಾಸ್ತ್ರಿ ಅವರು ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ODI, T20 ಮತ್ತು ಟೆಸ್ಟ್ 3 ಸ್ವರೂಪದಲ್ಲಿ ಯಾವುದಾದ್ರೂ ಒಬ್ಬ ಒಳ್ಳೆ ಆಟಗಾರ ಮತ್ತು 3 ಸ್ವರೂಪಗಳಲ್ಲಿ ಆಟ ಆಡುವಂತ ಯಾವುದೇ ಒಬ್ಬ ಒಳ್ಳೆ ಮತ್ತು ದೊಡ್ಡ ಆಟಗಾರನನ್ನು ನಾನು ನೋಡಿದರೆ ಮತ್ತು ನೀವು ನೋಡಿದರೆ ಅದು ವಿರಾಟ್ ಕೊಹ್ಲಿ ಮಾತ್ರ ಅಂತಂದು ರವಿಶಾಸ್ತ್ರಿ ಆದ್ರೆ ಈಗಾದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ, ರೋಹಿತ್ ಶರ್ಮಾ ಬಗ್ಗೆ ಆಕಾಶ್ ಚೋಪ್ರಾ ಆದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪಾ ಸ್ಟೇಟ್ಮೆಂಟ್ ಆದ್ರೆ, ರೋಹಿತ್ ಶರ್ಮಾ ಕೆಟ್ಟ ಆಟಗಾರ ಮತ್ತು ಅವರು ಅಂತ ಹೇಳಿಕೊಳ್ಳುವಂತ ಆಟಗಾರ ಅಲ್ಲ ಅಂತ ಅಂದು ಯಾರಾದರೂ ಹೇಳಿದ್ರೆ ಅಂತ ವ್ಯಕ್ತಿಯನ್ನು ನಾನು ನೋಡಲ್ಲ ಮತ್ತು ಆ ವ್ಯಕ್ತಿಯನ್ನು ಮಾತನಾಡಿಸಲ್ಲ ಅಂತ ಆದ್ರೆ ಆಕಾಶ್ ಚೋಪ್ರಾ ಆದ್ರೆ ಹೇಳಿದ್ದಾರೆ. ರೋಹಿತ್ ಶರ್ಮಾ ಅವರು 24 ಗೋಲ್ಡ್ ಕ್ಯಾರೆಟ್ ಇದ್ದಾಗ ಅಂತಂದು ರೋಹಿತ್ ಬಗ್ಗೆ ಆಕಾಶ್ ಚೋಪ್ರಾ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 4 ನೋಡೋದಾದ್ರೆ, ರವಿಚಂದ್ರನ್ ಅಶ್ವಿನ್ ಅವರು ಇದೀಗ ರೋಹಿತ್ ಶರ್ಮಾ ಬಗ್ಗೆ ಮತ್ತೊಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ರೋಹಿತ್ ಶರ್ಮಾ ಅವರು ಸ್ಕೋರ್ಗಾಗಿ ಆಡುತ್ತಾರೆ ಮತ್ತು ಅವರಂತ ಹೇಳಿಕೊಳ್ಳುವಂತ ಬ್ಯಾಟರ್ ಅಲ್ಲ ಮತ್ತು ಅಸಾಧಾರಣ ಬ್ಯಾಟರ್ ರೋಹಿತ್ ಶರ್ಮಾ ಎಂದು ರವಿಚಂದ್ರನ್ ಅಶ್ವಿನ್ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 5 ನೋಡೋದಾದ್ರೆ, ಇದೀಗ BCCI ಆದ್ರೆ IPL ಬಗ್ಗೆ ದೊಡ್ಡ ಬಿಗ್ ಅಪ್ಡೇಟ್ ಆದ್ರೆ ಕೊಟ್ಟಿದೆ ಅಂತಾನೆ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ, IPL ಈ ಬಾರಿ ಮೆಗಾ ಆಕ್ಷನ್ ಬರುತ್ತಲ್ವಾ, ಆ ಕಾರಣದಿಂದಾಗಿ ಪ್ರತಿ ಫ್ರಾಂಚೈಸಿಗೆ 6 ಜನರನ್ನಾದ್ರೆ ರಿಟರ್ನ್ ಮಾಡ್ಕೊಳ್ಳಕ್ಕೆ ಅವಕಾಶ ಆದ್ರೆ ಕೊಟ್ಟಿದೆ. ಈ 6 ಜನರ ರಿಟರ್ನ್ ನಿಮ್ಗೆ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ RCB ತಂಡದಿಂದ ಯಾವ್ಯಾವ ಪ್ಲೇಯರ್ ರಿಟರ್ನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.